ದುಶ್ಮನಿಗಳು ಈಗ ದೋಸ್ತಿಗಳಾಗಿ ಮಾರ್ಪಟ್ಟಿರುವಂತ ಕಥೆ ಇದು. ಟ್ರಂಪ್ ಅಧ್ಯಕ್ಷರಾದ ಮೇಲೆ ರಷ್ಯಾ ಅಮೆರಿಕ ಈಗ ಗಳಸೆ ಕಂಠಸ್ಥ ಅನ್ನೋ ರೀತಿಯಲ್ಲಿ ಆಡ್ತಾ ಇವೆ. ಅವಕಾಶ ಸಿಕ್ಕಾಗಲೆಲ್ಲ ಪುಟಿನ್ರನ್ನ ಟ್ರಂಪ್ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದಾರೆ. ಪುಟಿನ್ಗಿಂತ ಅಕ್ರಮ ವಲಸಿಗರು ಡೇಂಜರ್ ಅಂದಿದ್ದಾರೆ. ರಷ್ಯಾ ವಿರುದ್ಧ ನಡೆಸ್ತಾ ಇದ್ದಂತ ಸೈಬರ್ ಚಟುವಟಿಕೆಯನ್ನು ಈ ಕೂಡಲೇ ಸ್ಥಗಿತ ಮಾಡಬೇಕು ಅಂತ ಅಮೆರಿಕ ರಕ್ಷಣಾ ಮಂತ್ರಿ ಹೇಳಿದ್ದಾರೆ. ಇವತ್ತಲ್ಲೇ ಅಮೆರಿಕ ಜೊತೆಗೆ ಹದಗೆಟ್ಟ ರಾಜತಾಂತ್ರಿಕ ಸಂಬಂಧ ಸುಧಾರಿಸಿಕೊಳ್ಳೋಕೆ ಉಕ್ರೇನ್ ಕಸರತ್ತು ನಡೆಸ್ತಾ ಇದೆ. ಮತ್ತೊಮ್ಮೆ ಟ್ರಂಪ್ ಭೇಟಿ ಮಾಡಿ ಖನಿಜ ಒಪ್ಪಂದಕ್ಕೆ ಸಹಿ ಹಾಕೋಕೆ ರೆಡಿ ಆಗಿದ್ದೀನಿ ಅಂತ ಜೆಲೆನ್ಸ್ಕಿ ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಭಾರತದ ಮೇಲೆ ಸುಂಕಾಸ್ತ್ರ ಭೀತಿ ನಡುವೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈಗ ದಿಢೀರ್ ಅಂತ ಅಮೆರಿಕಕ್ಕೆ ಹೋಗಿದ್ದಾರೆ. ಅಮೆರಿಕ ರಷ್ಯಾ ಒಂದಾಗೋದ್ರಿಂದ ಭಾರತಕ್ಕೆ ಏನಾದರೂ ಅನುಕೂಲಗಳಿದೆಯಾ? ಯಾವನು ಗೊತ್ತ್ರಿ ಅಲ್ಲಿ ಏನೇನು ನಡೀತಿದೆಯೋ. ಅಮೆರಿಕ ರಷ್ಯಾ ಒಂದಾಗೋದು, ಅದ್ರ ಜೊತೆ ನಾಳೆ ಇರಾನ್ ಸೇರ್ಕೊಳ್ಳೋದು, ಅದ್ರ ಜೊತೆಗೆ ನಾಳಿದ್ದು ಸೌತ್ ಕೊರಿಯಾ ಸೇರ್ಕೊಳ್ಳೋದು, ದಕ್ಷಿಣ ನಾರ್ತ್ ಕೊರಿಯಾ, ಅದಾದ್ಮೇಲೆ ಅವ್ರ ಜೊತೆ ಚೈನಾ ಸೇರ್ಕೊಂಡ್ಬಿಡೋದು. ಎಲ್ಲ ಸೇರ್ಕೊಂಡು ಹೊಸದೇ ಆಗ್ಬೋದೇನಪ್ಪ, ಯಾರೋ ಗೊತ್ತು. ಯಾರು ಗೊತ್ತ್ರಿ ಪ್ರಪಂಚದಲ್ಲಿ ಏನೇನು ಆಗ್ತಿದೆಯೋ ಈ ಟ್ರಂಪ್ ವ್ಯವಹಾರದಲ್ಲಿ. ಇನ್ನೂ ಏನೇನೋ ಕಾದಿದೆ ನೋಡೋಣ. ಹೌ ವರ್ಲ್ಡ್ ಆರ್ಡರು ರೀಗ್ರೂಪ್ ಆಗುತ್ತೆ ಅಂತ. ಈ ಮೂಲಕ ಪ್ರಾಬಬಲಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಒಮ್ಮತ ಮೂಡದೆ ನ್ಯಾಟೋ ಗೀಟೋ ಏನಾದ್ರು ಕೊಲ್ಯಾಪ್ಸ್ ಆಗಿಬಿಟ್ರೆ, ಇಟ್ಸ್ ಓಲ್ಡ್ ಡಿಫೆನ್ಸ್ ಅಲೈನ್ಮೆಂಟ್ ಅದು ಕೊಲ್ಯಾಪ್ಸ್ ಆದರೆ ಆಗ ಏನಾಗುತ್ತೆ ಪರಿಸ್ಥಿತಿ. ಅಥವಾ ಯುರೋಪೇ ತನ್ನದೇ ಆದಂತಹ ಯಾವುದಾದ್ರು ರಕ್ಷಣಾ ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಿಡುತ್ತಾ. 70 ವರ್ಷ 80 ವರ್ಷ ಇಲ್ಲಿವರೆಗೆ ಅವರು ದೇರ್ ಡಿಪೆಂಡೆಂಟ್ ಆನ್ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಇದ್ದಾರೆ. ನ್ಯಾಟೋ ಹುಟ್ಕೊಂಡಿದ್ದೇನೆ ರಷ್ಯಾದ ವಿರುದ್ಧವಾಗಿ. ದಟ್ಸ್ ಅ ಡಿಫರೆಂಟ್ ಇಶ್ಯೂ ಆಲ್ ಟುಗೆದರ್. ಅವರು ವಾರ್ಸಾ ಪ್ಯಾಕ್ಟ್ ಅಂತಂದರು, ಇವರು ನ್ಯಾಟೋ ತಂದರು. ಮಧ್ಯದಲ್ಲಿ ನಾನ್ ಅಲೈನ್ಡ್ ಕಂಟ್ರಿಗಳು, ಯಾರಿಗೂ ಸೇರದ ದೇಶಗಳು ಅಂತ ನಾವೆಲ್ಲ ನಿಂತಿದ್ವಿ. ಒಂದಷ್ಟು ಜನ ನ್ಯಾಮ್ ಅಂತ ನಾನ್ ಅಲೈನ್ಡ್ ಇದು ಮೂಮೆಂಟ್ ಅಂತ ನಾವೆಲ್ಲ ನಿಂತಿದ್ವಿ. ಆಮೇಲೆ ಆಗಲಿಲ್ಲ, ಇಲ್ಲ ಎಡಕ್ಕೆ ಬಾ ಇಲ್ಲ ಬಲಕ್ಕೆ ಬಾ ಅಂತ ಆ ನ್ಯಾಮ್ ಸತ್ತೋಯ್ತದು. ಅದು ಆಯ್ತದ್ರ ಕತೆ ಮುಗಿದೋಯ್ತದ್ರದ್ದು. ಸೊ ಈಗ ಹಂಗಾಗಿ ಏನೇನು ರೀಆರ್ಗನೈಸ್ ಆಗ್ತಾ ಇದೆ ವರ್ಲ್ಡ್ ಆರ್ಡರ್ಸು ಗೊತ್ತಾಗ್ತಾ ಇಲ್ಲ ಈಗಿಲ್ಲಿ. ಹಾಗಾಗಿ ಸ್ವಲ್ಪ ಸೆಟಲ್ ಡೌನ್ ಆಗಬೇಕು ಅನಿಸುತ್ತೆ. ಬಟ್ ಮುಂದಿನ 2-3 ವರ್ಷ ಅಂತೂ ನನ್ನ ಲೆಕ್ಕಾಚಾರದಲ್ಲಿ ಈ ಥರದ ಏರ್ಪೇರ್ಗಳಿರುತ್ತವೆ. ಅದಕ್ಕೆ ಎಲ್ಲ ದೇಶಗಳು ರೆಡಿ ಆಗಬೇಕು. ಓಕೆ, ಇನ್ನು ಕ್ಲಿಯರ್ ಪಿಕ್ಚರ್ ಸಿಗಬೇಕಂದ್ರೆ 2 ವರ್ಷ ಇನ್ನು ಬೇಕು. 2 ವರ್ಷ ಕ್ಲಿಯರ್ ಪಿಕ್ಚರ್ಗಲ್ಲ, ನಡೆಯತ್ತಿದು ಒಂದೇ. ಓಕೆ. ಗುತ್ತಿಗೆದಾರರಿಗೆ ಏಪ್ರಿಲ್ನಲ್ಲಿ ಬಾಕಿ ಹಣ ಬಿಡುಗಡೆ ಮಾಡೋದಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ. ಆದರೆ ಅವರು ಕೇಳಿದ 15,000 ಕೋಟಿಯನ್ನ ಬಿಡುಗಡೆ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಮಿಷನ್ ಕೊಡಬಾರದು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ಕರೆ ಕೊಟ್ಟಿದ್ದಾರೆ. ಅತ್ತ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೀವಿ, ಯಾರನ್ನೂ ನಾವು ಫಿಲ್ಟರ್ ಮಾಡಲ್ಲ, ಎಲ್ರಿಗೂ ಹಣ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು 30,000 ಬಾಕಿ ಇದೆ, 15,000 ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ ನೋಡಿ. 3-4 ತಿಂಗಳದಿಂದ ಬಿಡುಗಡೆ ಮಾಡ್ತೀವಿ, ಫಿಲ್ಟರ್ ಮಾಡಲ್ಲ. ರೇ ಮೇಡಮ್ ಮಾತಾಡೋದು ನಿಲ್ಲಿಸಿ, ಕಾಸು ಕೊಡಿ. ಆಮೇಲೆ ಮಾತಾಡ್ತಾ ಇನ್ನೊಂದು ತಿಂಗಳು ಬರ್ತದೆ. ಹೌದು, 3 ತಿಂಗಳು ಆಗೋಯ್ತು. ಬರೀ ಬುರುಡೆ ಬಿಟ್ಕೊಂಡು ಓಡಾಡ್ತಿರೋದು. ಕೆಲಸ ಮಾತ್ರ ಇಲ್ಲಿ ಬಂತು, ಆಗೋ ಅಲ್ಲಿ ಬಂತು, ಈಗೋ ಇಲ್ಲಿ ಬಂತು, ಈಗೋ ಅಲ್ಲಿ ಬಂತು ಅಂತ ಓಡಾಡ್ತಿರೋದು. ಒಂದು ವಾರ ಕೈಗೆ ಸಿಗದೆ ಇರೋದು, ಮತ್ತೆ 2 ತಿಂಗಳು, ಮತ್ತೆ ಇನ್ನೊಂದು 2 ತಿಂಗಳು ಬರ್ತದೆ. ಸುಮ್ಮನೆ ಆಗ್ಬಿಡುದು. ಮತ್ತೊಂದು ಕೊಡೋಕ್ಕೆ ಯೋಗ್ಯತೆ ಇದ್ದರೆ ಸರ್ಕಾರಕ್ಕೆ ಸ್ಕೀಮ್ ನಡೆಸಿ, ಇಲ್ಲದ್ರೆ ನಮ್ಗೆ ಯೋಗ್ಯತೆ ಇಲ್ಲ, ನಾವು ಅಯೋಗ್ಯರು, ಅದು ನಡ್ಸೋಕ್ಕಾಗಲ್ಲ ಅನ್ನೋದಿದ್ರೆ ಬಿಟ್ಟು ಬಿಡಿ ಸ್ಕೀಮ್ನ. 2ರಲ್ಲಿ 1 ಮಾಡಿ. ಇಲ್ವಾ ಧೈರ್ಯ ಮಾಡ್ಬಿಟ್ಟು ಯಾರಿಗೆ ಹೋಗ್ಬೇಕೋ ಅವ್ರಿಗೆ ಕೊಡಕ್ಕೆ ಶುರು ಮಾಡಿ. ಧೈರ್ಯ ಮಾಡಿಬಿಡಿ, ಈಗಲೇ ಮಾಡಬೇಕು. ಹಾಂ. ಬಟ್ ಈ ಗುತ್ತಿಗೆದಾರರ ವಿಚಾರದಲ್ಲಿ ಮಾತ್ರ ಅವಾಗ ಒಂದು ರೀತಿಯಾಗಿತ್ತು, ಈಗ ಒಂದು ರೀತಿ ಅಲ್ಲ ಸರ್. ಏನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗುತ್ತಿಗೆದಾರರ ವಿಚಾರದಲ್ಲಿ ಕಾಂಗ್ರೆಸ್ ತುಂಬಾ ಮಾತಾಡ್ತಾ ಇತ್ತು. ಅವ್ರು ಕೊಟ್ಬಿಡ್ಬೇಕು ಬೇಗ ಬೇಗ, ನೀವು ಹೆಂಗ್ರಿ ಬದುಕಬೇಕು ಅವರು ಅಂತ ಹೇಳಿ. ಪಾಪ ಕೊಡ್ತಾರೆ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ತಾರೆ. ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಏನು ಓಡೋಗ್ತಾರಾ? ಕೊಡ್ತಾರೆ. ಓಕೆ, ಕಾಯ್ಬೇಕು. ಇನ್ನು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರು ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ರಾಜಭವನಕ್ಕೆ ಮುತ್ತಿಗೆ ಹಾಕೋಕೆ ವಿಫಲ ಯತ್ನ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಬಂದ್ ಮುಂದೂಡಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಅವ್ರು. ಏನಂದ್ರೆ 22ನೇ ತಾರೀಕಿಗೆ SLC ಪರೀಕ್ಷೆ ಇದೆ, ಅವತ್ತು ಬಂದಿದೆ ಅಲ್ರಿ ಅಂತಂದ್ರೆ ಎಕ್ಸಾಮನ್ನೇ ಮುಂದಕ್ಕೆ ಹಾಕಿ ಅಂತಾರೆ ಅವರು. ಹಾಕಬಾರ್ದು ಎಕ್ಸಾಮನ್ನ ಮುಂದಕ್ಕೆ. ಬೇಕಿದ್ರೆ ನೀವು ಬಂದು ಮುಂದಕ್ಕೆ ಹಾಕೊಳ್ಳಿ, ಹಿಂದಕ್ಕೋ ಮುಂದಕ್ಕೋ ಹಾಕೊಳ್ಳಿ. ನೀವು ಅದು ಹೆಂಗೆ ನಡೆಯುತ್ತೋ ಬಿಡುತ್ತೋ ಅದು ಆಮೇಲಿನ ವಿಚಾರ. ಅದು ಹಾಕೊಳ್ಳಿ. ಎಕ್ಸಾಮ್ ಎಲ್ಲ ಮುಂದಕ್ಕೆ ಹಾಕೋಕ್ಕಾಗಲ್ಲ, ಹಾಕೂಡ್ದು ಸರ್ಕಾರ. ದಟ್ಸ್ ನಾಟ್ ಫೇರ್, ಒಳ್ಳೇದಲ್ಲ ಅದು. ಎಸ್, ಉದ್ಧವ್ ಶಿವಸೇನೆಯ ಮುಖಂಡ ವಿಜಯ್ ದೇವ್ ಮಾರ್ಚ್ 22 ಏನು ಪವಿತ್ರನ? ಏನ ದಿನದ ಮಹತ್ವ? ಬಿಫೋರ್ ಆದ್ರೂ ಮಾಡ್ಕೊಳ್ಳಿ, ಬಂದಾಗಲೇಬೇಕು. ಶಿವರಾತ್ರಿ ಆ ಡೇಟಲ್ಲಿ ಬರ್ಬೇಕಪ್ಪ. ಏನು ಮಾಡೋಣ? ಬದಲಾಯಿಸಕ್ಕಾಗಲ್ಲ. ಏನಿದೆ ಇದರಲ್ಲಿ? ನೀವು ಚೇಂಜ್ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿದ್ಮೇಲೆ ಮಕ್ಕಳದಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಕಲಬುರಗಿಯಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಳದಿ ಕೆಂಪು ಬಣ್ಣ ಹಚ್ಚಿದ್ದಾರೆ. ಕನ್ನಡ ಸಂಘಟನೆಗಳ ವಿರುದ್ಧ ಸಿಎಂ ಕ್ರಮ ಜರುಗಿಸಬೇಕು, ಇಲ್ಲವಾದ್ರೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವ್ಯಾಪಾರ ಮಾಡೋದಕ್ಕೆ ಬಿಡಲ್ಲ ಅಂತ ವಿಜಯ್ ದೇವಣೆ. ಉದ್ಧವ್ ಶಿವಸೇನೆಯ
ಯಾರವನು, ಏನವನು, ಉದ್ಧವ್ ಬಣದ ಸರಿ ಏನವನು, ಶಿವಸೇನೆಯಲ್ಲಿರುವಂತ ಏನು ಶಿವಸೇನೆಯಲ್ಲಿ ಕಸ ತೆಗಿತಿದ್ದಾನೋ, ಬೆಳಗ್ಗೆ ಹೊತ್ತು ಕಸ ಕುಡಿಸ್ತಾನ ಅವನು, ಅಥವಾ ಬೀಗ ತೆಗಿಯೋ ಗಿರಾಕಿನ ಅವನು ಆಫೀಸ್ದು, ಏನವನು, ಅವನು ಲೀಡ್ರಾ? ಅಯೋಗ್ಯ. ನೀನು ಲೀಡ್ರಾಗಿ ಅದನ್ನು ಮಾಡಿದ್ರೆ ಈ ಕಡೆ ಇಲ್ವಾ ಜನ? ರಿವರ್ಸ್ ಸೈಡ್ ಇಲ್ಲ ಕತೆ ಕಾಯ್ತಾ ಕೂತಿರ್ತಾರಾ? ನಿನ್ನಂಥ ಪೋಖ್ರಿಗಳಿಂದಾನೆ ನಿಮ್ಮ ಲೀಡ್ರಿಗೆ ಇವತ್ತು ಈ ಸ್ಟೇಜ್ ಬಂದಿರೋದು. ನಿಮ್ಮ ಪಕ್ಷದಲ್ಲಿದ್ದವರೇ ನಿಮ್ಮ ಲೀಡ್ರನ್ನ ನಂಬದೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರನ್ನೇ ಹಿಡಿದಿಟ್ಕೊಳಕ್ಕಾಗಲಿಲ್ಲ ನಿಮ್ಮಂಥ ಕಂತ್ರಿಗಳಿಗೆ. ಈಗ ಬೇರೆಯವ್ರ ಬಗ್ಗೆ ಮಾತಾಡ್ತಾರಂತೆ, ಹಿಡಿತದ ಬಗ್ಗೆ. ನೆಟ್ಟಿಗೆ ಮನೆ ಎಷ್ಟು ಸೀಟ್ ಬಂತು ಅಂತ ಮೈ ಕೆರ್ಕೊಂಡು ನೋಡ್ಕೊ, ಆಮೇಲೆ ಮಾತಾಡೋಣ. ಎಸ್. ತವರು ರಾಜ್ಯ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಶ್ವ ವನ್ಯಜೀವಿ ದಿನದ ಪ್ರಯುಕ್ತ ಇವತ್ತು ಮುಂಜಾನೆ ಗಿರ್ ಅರಣ್ಯ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಲಯನ್ ಸಫಾರಿ ಮಾಡಿದ್ರು. ಸಿಂಹ ಸೇರಿ ಹಲವು ವನ್ಯಪ್ರಾಣಿಗಳನ್ನು ಕಣ್ತುಂಬಿಕೊಂಡ್ರು. ಜೊತೆಗೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಅವ್ರದ್ದೊಂದು ಸ್ಟೈಲ್ ಇದೆ ಅಲ್ವಾ, ಆ ಫೋಟೋಗಳನ್ನು ತಕ್ಕೊಂಡು ಹೋದ್ರು. ಪ್ರಧಾನಿಗೆ ಹಲವು ಸಚಿವರು ಅಧಿಕಾರಿಗಳೆಲ್ಲ ಸಾಥ್ ಕೊಟ್ಟರು. ಇದಕ್ಕೆ ಸಂಬಂಧಿಸಿದಂಥ ವಿಡಿಯೋನ ಪ್ರಧಾನಿ ಸಚಿವಾಲಯ ಈಗ ಹಂಚಿಕೊಂಡಿದೆ. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ಅಸಂಬದ್ಧ ಹೇಳಿಕೆ ನೀಡಿ ವಿವಾದಕ್ಕೆ ಕಾರಣವಾಗಿದ್ದ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಪಾಡ್ಕಾಸ್ಟ್ ರದ್ದು ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿತ್ತು, ಅದನ್ನು ತಿರಸ್ಕರಿಸಿದೆ. ಇದನ್ನು ಮರು ಆರಂಭಿಸಲು ಅನುಮತಿ ಕೊಟ್ಟಿದೆ. ಅಲ್ಲದೆ ಬಂಧನದಿಂದ ರಕ್ಷಣೆ ನೀಡಿದ ಆದೇಶವನ್ನು ವಿಸ್ತರಿಸಿದೆ. ಇದೇ ವೇಳೆ ರಣವೀರ್ ಅಲಹಾಬಾದಿಯಾಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಕ್ಲಾಸ್ ತೆಗೆದುಕೊಳ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಿತಿ ಎಂಬುದಿದೆ. ಅಸಭ್ಯ ಪದ ಬಳಕೆ ಹಾಸ್ಯ ಅಲ್ಲ, ನೈತಿಕತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಮತೋಲನ ಮಾಡುವ ಅಗತ್ಯವಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬೆಳಗಾವಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆ ನಡೆಸಿದ್ದ ಪೊಲೀಸರು ಪ್ರಮುಖ ಆರೋಪಿ ಮಂಜುಳಾ ಗಾಮನಗಟ್ಟಿಯನ್ನು ಬಂಧಿಸಿದ್ದಾರೆ. ಈಕೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತರು ಅಂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಆಕೆ ನನ್ನ ಆಪ್ತರ ಆಗಿರಬಹುದು, ಆದರೆ ಕಿಡ್ನಾಪ್ ಮಾಡಿ ಅಂತ ಹೇಳಿದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರೆಕ್ಟ್, ಅದು ಕಿಡ್ನಾಪ್ ಆಗಿದ್ದ ಉದ್ಯಮಿ ಸಹ ಈ ಕೇಸ್ಗೂ ಸತೀಶ್ ಜಾರಕಿಹೊಳಿಗೂ ಯಾವ ಸಂಬಂಧ ಇಲ್ಲ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಕಿಡ್ನಾಪ್ ಆಗಿದ್ರು. ಫೆಬ್ರವರಿ 14ರಂದು ಮುಳ್ಳಗಿಯ ಉದ್ಯಮಿ ಬಸವರಾಜ್ ಅಂಬಿಯನ್ನು ಅಪಹರಿಸಿದ್ರು ದುಷ್ಕರ್ಮಿಗಳು. 5 ಕೋಟಿಗೇನೋ ಬೇಡಿಕೆ ಇಟ್ಟಿದ್ರು. ಆದರೆ ಕೇವಲ 24 ಗಂಟೆಯಲ್ಲಿ ಕೇಸ್ ಇತ್ಯರ್ಥ ಮಾಡಿದ್ದಾರೆ ಪೊಲೀಸರು. 4 ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಮಂಜುಳಾ ಕಿಂಗ್ ಪಿನ್ ಅನ್ನೋದು ಗೊತ್ತಾಯಿತು. ಈ ಬೆನ್ನಲ್ಲೇ ಆಕೆ ಸೇರಿ 3 ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಆಪ್ರ ಇದ್ರೂ ಇರ್ಬೋದು, ಇಲ್ಲ ತಿಳಿಲಿಕ್ಕೆ ಆಗೋಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ, ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಮೆಡಿಟರೇನಿಯನ್ ಸಮುದ್ರದ ಕೊಲ್ಲಿ ಪ್ರದೇಶದಲ್ಲಿ ಚತುರ್ಭುಜಾಕಾರದ ಅಲೆಗಳು ಕಾಣಿಸಿಕೊಂಡಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲರ ಅಚ್ಚಿಗೆ ಅಚ್ಚರಿಯನ್ನ ದೂಡ್ತಾ ಇದೆ. ತಜ್ಞರ ಪ್ರಕಾರ ಇವು ಅತ್ಯಂತ ಅಪಾಯಕಾರಿ. ಈ ಅಲೆಗಳು ಕಾಣಿಸಿಕೊಂಡ ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅನುಭವಿ ಈಜುಗಾರರು ಇದರಿಂದ ದೂರ ಇರಬೇಕು. ಇದನ್ನ ಸ್ಕೈಯರ್ ವೇವ್ಸ್, ಕ್ರಾಸ್ ಸಿ ಇಲ್ಲವೇ ಗ್ರಿಡ್ ವೇವ್ಸ್ ಅಂತ ಕರೀತಾರೆ. ವಿರುದ್ಧ ಅಲೆಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಇಂತಹ ಅಲೆಗಳು ಉದ್ಭವ ಆಗುತ್ತೆ. ಇಲ್ಲಿವರೆಗೂ ಇಂತಹ ಅಲೆಗಳು ಅಪರೂಪವಾದರೂ ಅತ್ಯಂತ ಶಕ್ತಿಶಾಲಿ ದಕ್ಷಿಣ ಪೆಸಿಫಿಕ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಇವು ಅಪರೂಪವಾಗಿ ಕಾಣಿಸಿಕೊಳ್ತವೆ. ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆದಿದೆ. ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಅನುರಾಗೆ ಪ್ರಶಸ್ತಿಗಳ ಸುರಿಮಳೆಯಾಗಿದೆ. ಉತ್ತಮ ಚಿತ್ರ, ಉತ್ತಮ ನಿರ್ದೇಶಕ, ಉತ್ತಮ ನಟಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗ್ ವಿಭಾಗದಲ್ಲಿ ಅನೋರಾ ಸಿನಿಮಾ ಪ್ರಶಸ್ತಿ ಗಿಟ್ಟಿಸಿದೆ. ದಿ ಬ್ರೂಟ್ಲಿಸ್ಟ್ ಚಿತ್ರದ ನಟನೆಗೆ ಆಡ್ರಿಯನ್ ಬ್ರಾಡಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅನೋರಾ ನಟನೆಗಾಗಿ ಮೈಕಿ ಮ್ಯಾಡಿಸನ್ ಅತ್ಯುತ್ತಮ ನಟಿ ಅವಾರ್ಡ್ ಅನ್ನು ಪಡೆದರು. ಅನೋರಾ ನಿರ್ದೇಶಕ ಸೀನ್ ಬೇಕರ್ ಅತ್ಯುತ್ತಮ ಪ್ರಶಸ್ತಿ ಪಡೆದುಕೊಂಡರು. ಇನ್ನು ಲೈವ್ ಆಕ್ಷನ್ ಶಾರ್ಟ್ ಫಿಲ್ಮ್ ವಿಭಾಗದಲ್ಲಿ ನಾಮಿನೇಟ್ ಆಗಿದ್ದ ಭಾರತದ ಅನುಜ ಚಿತ್ರ ನಿರಾಸೆಯನ್ನು ಅನುಭವಿಸಿದೆ.